ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಬಳಸಿಕೊಂಡು ಕೋಟಿ ಕೋಟಿ ಪಂಗನಾಮ ಹಾಕಿರುವ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಈ ಕುರಿತು ಫಸ್ಟ್ ಸುದ್ದಿಯನ್ನ ಮಾಡಿದ್ದು. ಮೊದಲು ನಾವೇ ಸುದ್ದಿ ಬ್ರೇಕ್ ಮಾಡಿದ್ದು. ನಮ್ಮಲ್ಲಿ ಬ್ರೇಕ್ ಆಗಿರುವ ಸುದ್ದಿ ಬೇರೆ ಚಾನೆಲ್ಗಳಿಂದ ಫಾಲೋ ಆಗ್ತಾ ಇದೆ. ನಾವು ಸುದ್ದಿ ಬ್ರೇಕ್ ಮಾಡ್ತೀವಿ, ಉಳಿದವರು ಅದನ್ನ ಫಾಲೋ ಮಾಡ್ತಾರೆ. ವಿತ್ತ ಸಚಿವೆ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಲೋನ್ ಕೊಡಿಸ್ತೀವಿ ಅಂತ ಅಮಾಯಕ ಜನರನ್ನೇ ಬಂಡವಾಳ ಮಾಡಿಕೊಂಡಂತ ಗ್ಯಾಂಗ್ ಒಂದು ಕೋಟಿ ಕೋಟಿ ವಂಚನೆ ಮಾಡಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 17 ಕೋಟಿ ಕಂತೆ ಹಣದ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಆ ಭಾಗದ ಜನ, ಮೋಸ ಹೋದವರ ಜನರ ವಿಚಾರಗಳನ್ನ ಕೂಡ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕನ್ ಮಾಡಿತ್ತು. ನಾವು ಮೊದಲು ಸುದ್ದಿ ಬ್ರೇಕ್ ಮಾಡಿದ್ವಿ, ಈಗ ಬೇರೆಯವರು ಅದನ್ನ ಫಾಲೋ ಮಾಡ್ತಿದ್ದಾರೆ. ನೋಡಿ, ಕೋಟಿ ಕೋಟಿ ವಂಚನೆ ಯಾವ ರೀತಿ ಆಗಿದೆ. ವಿತ್ತ ಸಚಿವರ ಹೆಸರು ಹೇಳಿಕೊಂಡು ಪಂಗನಾಮ ಯಾವ ರೀತಿ ಹಾಕಿದ್ದಾರೆ. ಅಮಾಯಕರಿಗೆ ಏನ್ ಕತೆ ಕಟ್ಟಿದ್ರು, ಯಾವ ರೀತಿ ಹಣ ವಸೂಲಿ ಆಗಿತ್ತು, ಎಲ್ಲ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲೋನ್ ಕೊಡ್ತೇವೆ ಅಂತೇಳಿ ಹಣ ಪೀಕಿದ ಮಹಿಳೆ ಅಂಡ್ ಗ್ಯಾಂಗ್. ಒಬ್ಬೊಬ್ಬರಿಂದ 5,000ದಿಂದ 25,000 ರೂಪಾಯಿವರೆಗೆ ವಸೂಲಿ. ಕೆಲ ಮಹಿಳೆಯರಿಂದ 1 ಲಕ್ಷ ಕೂಡ ಪೀಕಿರುವ ಕಿರಾತಕರು. ಅಪ್ಪಪ್ಪ, ಈ ಹಣದ ರಾಶಿ ಒಮ್ಮೆ ನೀವು ನೋಡ್ಬಿಡಿ. ಯಾಕೆಂದ್ರೆ ಇಷ್ಟೊಂದು ಹಣ ನೋಡಿದ್ರೆ ಎಂತವರಿಗೂ ಕೂಡ ಆಸೆ ಹುಟ್ಟದೇ ಇರೋದು. ಹೀಗೆ ಕಂತೆ ಹಣದ ರಾಶಿ ಹಾಗೂ ನಕಲಿ ದಾಖಲೆ ತೋರಿಸಿ ಅಮಾಯಕ ಮಹಿಳೆಯರಿಗೆ ಕೋಟಿ ಕೋಟಿ ವಂಚಿಸಿರುವ ನಯ ವಂಚಕಿ ಹಾಗೂ ಆಕೆಯ ಟೀಮ್. ಈ ಕೇಸ್ ಬೆಳಕಿಗೆ ಬಂದಿದ್ದು ಆನೇಕಲ್ನ ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಹೀಗೆ ಫೋಟೋದಲ್ಲಿ ಫೋಸ್ ಕೊಡ್ತಿದ್ದಾಳಲ್ಲ, ಈಕೆ ಅಂತಿಂತವಳಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ 17 ಕೋಟಿ ನೀಡಿದ್ದಾರೆ. ಅದನ್ನ ನಾನು ಲೋನ್ ಮೂಲಕ ನಿಮಗೆ ನೀಡುತ್ತೇನೆ. 10 ಲಕ್ಷ ಲೋನ್ ನೀಡಿದ್ರೆ 5 ಲಕ್ಷ ಮಾತ್ರ ವಾಪಸ್ ಕಟ್ಟಬೇಕು. 5 ಲಕ್ಷ ನಿಮಗೆ ಸಬ್ಸಿಡಿ ಬರುತ್ತೆ. ಲೋನ್ ನಿಮಗೆ ಅಪ್ರೂವಲ್ ಆಗ್ಬೇಕಾದ್ರೆ ಮೊದಲು 5,000 ಕಟ್ಟಬೇಕು ಅಂತ ಹೇಳಿ ಒಂದೊಂದು ಊರಿನಲ್ಲಿ 100 ಜನ ಮಹಿಳೆಯರಿಂದ ಹಣ ಲಪಟಾಯಿಸಿದ್ದಾಳೆ. ನಾವು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಅವ್ರು ಫಸ್ಟ್ ಬಂದು ನಮ್ಮನ್ನು ಅಲ್ಲಿ ಈ ಥರ 5 ಮಿಷನಲ್ಲಿ 50 ಜನ ಕೆಲಸ ಮಾಡ್ತಾಯಿದ್ದೀರಾ, ನಾನು ಒಬ್ಬೊಬ್ರಿಗೂ 5 ಮಿಷಿನ್ ಕೊಡ್ತೀನಿ, ನನಗೆ 10 ಲಕ್ಷ ಲೋನ್ ಕೊಡ್ತೀನಿ, ನೀವು 25,500 ರೂಪಾಯಿ ಥರ ಅಮೌಂಟ್ ಕಟ್ಟಿ ನನಗೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಮಾತಾಡಿಸಿ ಕೂರ್ಸ್ ಮೀಟಿಂಗ್ ಮಾಡಿ ಎಲ್ಲರ ಹತ್ರ ಒಪಿನಿಯನ್ ಎಲ್ಲರೂ ತಗೊಂಡು ಆಯಮ್ಮ ದುಡ್ಡು ಕಟ್ಸ್ಕೊಂಡು ಹೋದ್ರು ಸರ್. ಒಂದು 200 ಜನದ ಕಟ್ಟಿದ್ದೀವಿ ಸರ್ ನಾವೆಲ್ಲರೂ. ಇನ್ನು ಹೊಸೂರಿನಲ್ಲಿ ಟ್ರಸ್ಟ್ ಹೆಸರಿನಲ್ಲಿ ಕಚೇರಿ ತೆರೆದಿದ್ದ ಈ ಮಹಾವಂಚಕಿ ಪವಿತ್ರ ಹಾಗೂ ಆಕೆಯ ತಂಡ ಆನೇಕಲ್, ಸೂರ್ಯನಗರ, ಅತ್ತಿಬೇಲೆ, ಬೊಮ್ಮನಹಳ್ಳಿ, ಹೊಸಕೋಟೆ ಭಾಗದಲ್ಲಿ ಅಮಾಯಕ ಮಹಿಳೆಯರನ್ನ ವಂಚಿಸಿದೆ. ನಿಮಗೆ ನಮ್ಮ ಟ್ರಸ್ಟ್ ಮೂಲಕ ವ್ಯಾಪಾರ ಹಾಗೂ ಗುಡಿಕೈಗಾರಿಕೆ ಮಾಡಲು ಲೋನ್ ಕೊಡ್ತೇನೆ ಅಂತೇಳಿ ವಿತ್ತ ಸಚಿವರ ನಕಲಿ ಪತ್ರ ಹಾಗೂ ತನ್ನ ಖಾತೆಯಲ್ಲಿ ಕೋಟಿ ಕೋಟಿ ಹಣ ಇರುವ ಸ್ಕ್ರೀನ್ ಶಾಟ್ಗಳನ್ನ ತೋರಿಸಿ ಅಮಾಯಕ ಮಹಿಳೆಯರಿಂದ ಕೋಟಿ ಕೋಟಿ ಹಣ ಲಪಟಾಯಿಸಿ ಈಗ ಹಣ ಕೊಡದೆ ಕೇಳಿದವರಿಗೆ ಬೆದರಿಕೆ ಹಾಕುತ್ತಿದ್ದಾಳೆ ಈ ಮಹಾವಂಚಕಿ ಪವಿತ್ರ ಹಾಗೂ ಗ್ಯಾಂಗ್. ಈ ಥರ ನಿರ್ಮಲಾ ಸೀತಾರಾಮನ್ ಡಾಕ್ಯುಮೆಂಟ್ ತೋರಿಸೋದು, ಇದು ಡಾಕ್ಯುಮೆಂಟ್ಸು ನಮಗೆ ಆಗಿದೆ, ರಿಲೀಸ್ ಬಂದಿದೆ, ಅಕೌಂಟ್ ಬಂದಿದೆ. ಇನ್ನೊಂದು ಅವಳ ಹತ್ರ ಸ್ಪೆಷಲ್ ಏನಂದರೆ ಮೊಬೈಲ್ ಫೇಕ್ ಆ್ಯಪ್ ಇಟ್ಕೊಂಡಿರೋಳು ಸರ್. ಲಾಗಿನ್ ಮಾಡಿದ್ರೆ ಅಲ್ಲಿ ದುಡ್ಡಿರೋ ಥರ ತೋರಿಸುತ್ತೆ. ನಮ್ಗೆ ಅದು ಸಡನ್ನಾಗಿ ಅವಳಿಗೆ ಲಾಗಿನ್ ಮಾಡಿ ತೋರಿಸಿದಾಗ ನಮ್ಗೆ ಆ ಮೈಂಡ್ ಪ್ರೆಸೆಂಟಿಗೆ ಏನೋ ದುಡ್ಡಿರೋ ಥರ ಫೀಲ್ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಮೀರಿ ಅವಳ ಬಗ್ಗೆ ಗೊತ್ತಾಗಿ ಏನೋ ಕೇಳೋಕೆ ಹೋದರೆ ಥ್ರೆಟ್ನಿಂಗ್ ಜಾಸ್ತಿ ಇದೆ. ನೀನು ಬಂದು ನೋಡು, ನೀನು ಹೆಂಗೆ ಹೋಗ್ಬಿಡ್ತೀಯ ವಾಪಸ್ಸು, ಆ ಥರ ಥ್ರೆಟ್ನಿಂಗ್ ಕೊಡ್ತಾಳೆ ಸರ್. ಇನ್ನು ಈ ಮಹಾವಂಚಕಿ ಮಾಡಿರುವ ವಂಚನೆ ಅಂತಿದ್ದದಲ್ಲ. ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧ ದೂರು ದಾಖಲಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹೊರಬಂದಿದ್ದಾಳೆ. ಆದರೆ ಈಕೆ ವಂಚಕತನ ಮಾತ್ರ ಮುಂದುವರೆದಿದ್ದು ಆನೇಕಲ್ನಲ್ಲಿ ಮಾತ್ರ ಅಲ್ಲದೆ ಸಾಕಷ್ಟು ಕಡೆ ಇದೇ ರೀತಿ ಪವಿತ್ರ ಹಾಗೂ ಆಕೆಯ ಇಡೀ ಕುಟುಂಬ ಇದೇ ರೀತಿ ವಂಚನೆ ಮೂಲಕ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದು ಈಗ ಹಣ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ಹಣ ಮಾಡುವ ನೆಪದಲ್ಲಿ ಅಮಾಯಕ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸುಳ್ಳಿನ ಕಂತೆಯನ್ನೇ ತೆರೆದಿದ್ದ ಈಕೆ ನಕಲಿ ದಾಖಲೆ ಹಾಗೂ ಹಣದ ಕಂತೆ ವಿಡಿಯೋಗಳನ್ನ ತೋರಿಸಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹಾಗಾದ್ರೆ ಬಿಜೆಪಿ ಇಲ್ಲ ಅಂತ ಅರ್ಥನಾ? ಖಂಡಿತ ನಾವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿಯಾಗಿ ಬೆಳಿತೀವಿ. ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಜನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ
ತಕ್ಕ ಪಾಠ ಕಲಿಸ್ತಾರೆ. ಇವತ್ತು ಎಲ್ಲ ಒಗ್ಗಟ್ಟಾಗಿ ಹಿಂದೂ ಕಾರ್ಯಕರ್ತರು ಯಾವುದೇ ಪಕ್ಷ ಭೇದವಿಲ್ಲದೇ, ಯಾವುದೇ ಜಾತಿ ಮತ ಇಲ್ಲದೇ, ಶ್ರೀರಾಮ ಭಕ್ತರು ಒಗ್ಗಟ್ಟಾಗಿ ಇವತ್ತು ನಾವು ಏನು ಬೈಕ್ ರ್ಯಾಲಿನ ಮಾಡ್ತಾಯಿದ್ವಿ. ಮುಂದೊಂದು ದಿನ ಇದೇ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜನ ಆಸೆ ತೀರ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರೂ ಕೂಡ ತಿಂಡಿ ಮಾಡ್ಕೊಂಡು ಮೂವ್ ಆಗ್ತೀರಾ? ಖಂಡಿತ. ಈಗ ಉಪಹಾರದ ವ್ಯವಸ್ಥೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹಿಂದೂ ಬಾಂಧವರು ರಾಮ ಭಕ್ತರಿಗೆ ಒಂದು ಉಪಹಾರದ ವ್ಯವಸ್ಥೆ ಇದೆ. ಉಪಹಾರ ಮುಗಿಸಿ ನಾವು ಹೊರಡ್ತೀವಿ ಗುರುಗಳೀಗ. ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀರಿ ಈ ಒಂದು ಪ್ರತಿಭಟನೆ ಅಂದರೆ ಅವತ್ತು ಪಾದಯಾತ್ರೆ ಮಾಡಿದ್ರು, ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಅಂದರೆ ಹನುಮ ಧ್ವಜವನ್ನು ಯಾವ ರೀತಿ ಇಳಿಸಿದ್ರಲ್ಲ ಮತ್ತೆ ಅದೇ ರೀತಿ ನಾವು ಅಲ್ಲಿ ಹನುಮ ಧ್ವಜವನ್ನು ನೋಡಬೇಕು ಅನ್ನುವಂಥದ್ದು ಹಿಂದೂ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರ ಒಂದು ಆಸೆ ಕೂಡ ಆಗಿದೆ, ಅಭಿಲಾಷೆ ಕೂಡ ಆಗಿದೆ. ನಾಗೇಂದ್ರ ಬಾಬು, ನಾನು ಮಾತನಾಡಿಸ್ತೀನಿ. ನೀವಿರುವಂತ ಆನಂದ್ ಕೂಡ ಮಂಡ್ಯದ ಪ್ರತಿನಿಧಿ ಆನಂದ್ ಕೂಡ ಇದ್ದಾರೆ. ಆನಂದ, ಈಗ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಜೋರಾಗಿದೆಯಾ? ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು? ಪರಿಸ್ಥಿತಿ ರಂಜಿತ್, ಮಂಡ್ಯದಲ್ಲಿ ಯಾವುದೇ ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆಗಿಳಿತಾರೆ. ಆದರೆ ಇವತ್ತು ಆ ರೀತಿ ವಾತಾವರಣಗಳು ಕಂಡು ಬರ್ತಾ ಇಲ್ಲ. ವರ್ತಕರು ಕಾದು ನೋಡುವಂಥ ತಂತ್ರಕ್ಕೆ ಹೋಗಿದ್ರು. ಅಂದರೆ ಒಂದಷ್ಟು ವರ್ತಕರು ಬೆಂಬಲ ನೀಡಿದ್ರು. ಆದರೆ ಪ್ರತಿಭಟನೆ ಯಾವ ಥರ ಇರ್ತದೆ, ಬಂದ್ ಯಾವ ಥರ ಸ್ವರೂಪ ಪಡ್ಕೊಳ್ತದೆ ಅನ್ನೋದನ್ನು ಕಾದು ನೋಡುವಂಥ ಕಾರ್ಯಕ್ಕೆ ಹೋಗಿದ್ರು. ಕೆಲವು ವರ್ತಕರು ಮಾತ್ರ ಮಂಡ್ಯ ನಗರ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಉಳಿದಂತೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಸದ್ಯ ಮಂಡ್ಯದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದಂಥ VV ರಸ್ತೆಯಲ್ಲಿದ್ದೀನಿ. ಇಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೀತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಿದ್ವು. ಆದರೆ ಯಾವಾಗ ಪ್ರತಿಭಟನಾಕಾರರು ಈ ಕಡೆ ಬರಲಿಲ್ಲ, ಹಾಗಾಗಿ ನಿಧಾನವಾಗಿ ಒಂದೊಂದೇ ಈಗ ಅಂಗಡಿಗಳು ಓಪನ್ ಆಗ್ತಾ ಇದೆ. ಜೊತೆಗೆ ವರ್ತಕರು ತಮ್ಮ ಪಾಡಿಗೆ ತಾವು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆ ಬಂದ್ ಆಗಿರುವಂಥದ್ದು ಇಲ್ಲೂ ಕೂಡ ನಾವು ಗಮನಿಸ್ಬೋದು. ಬಹುತೇಕ ಅಂಗಡಿಗಳು ಕ್ಲೋಸ್ ಆಗಿದೆ. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಿದ್ರು, ಆದರೆ ಇವತ್ತು ಬಂದಿರೋ ಕಾರಣಕ್ಕೆ ಇವತ್ತು ಬಹುತೇಕ ಬಂದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲೇ ವರ್ತಕರು ಇದ್ದಿದ್ರು. ವರ್ತಕರ ಸಂಘದವರು ಒಂದಷ್ಟು ಈ ಒಂದು ಸಲಹೆಯನ್ನು ಕೊಟ್ಟಿದ್ರು. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಬಂದ್ ಮಾಡೋದು ಬಿಡೋದು ನಿಮ್ಮ ವಿವೇಚನೆ ಅಂತ ಹೇಳಿದರು. ಹಾಗಾಗಿ ಕೆಲವರೆಲ್ಲ ಬಂದ್ಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರೆ, ಕೆಲವರೆಲ್ಲ ಯಾವ ರೀತಿ ವಾತಾವರಣ ಇರ್ತದೆ ಅದ್ರ ಮೇಲೆ ನಾವು ವ್ಯಾಪಾರ ಮಾಡಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರದಲ್ಲಿದ್ದರು. ಆದರೆ ಯಾವಾಗ ಬಂದು ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಅವ್ರು ಕೆಲವರೆಲ್ಲ ಈಗ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋದಕ್ಕೆ ಶುರು ಮಾಡಿದ್ದಾರೆ. 10 ಗಂಟೆ ಬಳಿಕ ನಿಧಾನಕ್ಕೆ ಅಲ್ಲೊಂದು ಅಂಗಡಿಗಳು ಓಪನ್ ಆಗ್ತಾ ಈಗ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇರುವಂಥದ್ದು. ಇನ್ನು ಸಂಚಾರ ಸ್ಥಿತಿಯನ್ನು ನೋಡೋದಾದರೆ ಗಮನಿಸ್ಬೋದು, ಸಹಜವಾಗಿಯೇ ಸಂಚಾರ ಸ್ಥಿತಿ ಇದೆ. ಹಾಗಾಗಿ ಬಂದು ದೊಡ್ಡ ಮಟ್ಟದಲ್ಲಿ ಮಂಡ್ಯ ನಗರದಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ. ಇನ್ನು ಕೆರಗೋಡಿನಲ್ಲಿ ಬಂದು ಸಂಪೂರ್ಣವಾಗಿ ಆಗಿದೆ, ಆದರೆ ಮಂಡ್ಯ ನಗರದಲ್ಲಿ ದೊಡ್ಡ ಮಟ್ಟಕ್ಕೆ ಬಂದು ಎಫೆಕ್ಟ್ ಆಗ್ತಾ ಇಲ್ಲ. ಪ್ರತಿಭಟನೆಗೆ ಸೀಮಿತ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಈಗಾಗಲೇ ಕೆರಗೋಡಿನಿಂದ ಬೈಕ್ ರ್ಯಾಲಿ ಬರ್ತಾ ಇದೆ. ಆಂಜನೇಯ ಸ್ವಾಮಿ ರೈಲ್ವೆ ನಿಲ್ದಾಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ. ಆ ಪ್ರತಿಭಟನೆ ಹಾಗೂ ಏನು ಪಾದಯಾತ್ರೆಗೆ ಇವತ್ತಿನ ಹೋರಾಟ ಸೀಮಿತ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ BJP ಹಾಗೂ JDS ಕೂಡ ಬಂದ್ಗೆ ಬೆಂಬಲ ನೀಡಿದಂತೆ ಇರೋದ್ರಿಂದ ಒಂದು ಹಿನ್ನಡೆ ಆಗುವಂಥ ಜೊತೆಗೆ ಹಿನ್ನಡೆ ಆದಂಥ ವಾತಾವರಣ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಬಂದ್ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ. ರಂಜಿತ್, ಓಕೆ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಪ್ರತಿನಿಧಿ ಮಹದೇವಸ್ವಾಮಿ ಅವರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವಸ್ವಾಮಿ, ನೀವೀಗ ಎಲ್ಲಿದ್ದೀರಿ? ಅಲ್ಲಿ ಹೇಗಿದೆ ರೆಸ್ಪಾನ್ಸ್ ಈ ಒಂದು ಪ್ರತಿಭಟನೆಗೆ? ಅಂದರೆ ಇವಾಗ ಬೈಕ್ ರ್ಯಾಲಿ ಏನು ಆರಂಭವಾಗಿದೆ, ಈಗಾಗಲೇ ಕೂಡ ಏನು ಮಂಡ್ಯದತ್ತ ಕೂಡ ಹನುಮ ಭಕ್ತರು ಕೂಡ ಬೈಕ್ ರ್ಯಾಲಿ ಮುಖಾಂತರವಾಗಿ ತೆರಳಿದ್ದಾರೆ. ಆದರೆ ಪೊಲೀಸರು ಅಲ್ಲಲ್ಲಿ ಅವರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅವರನ್ನ ಅಡ್ಡಗಟ್ಟಿ, ಅಂದರೆ ಕೇವಲ ಒಂದೊಂದು ಬೈಕ್ಗಳು ಮಾತ್ರ ಹೋಗಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅವರನ್ನು ಬಿಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ಎಲ್ಲ ಹನುಮ ಭಕ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಏನು ಮಂಡ್ಯಕ್ಕೆ ತೆರಳಿ ಮಂಡ್ಯದಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಪಾದಯಾತ್ರೆಯಲ್ಲಿ ಅಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡ್ತಾರೆ. ಅಂದರೆ ಈಗ ಸದ್ಯಕ್ಕೆ ಪಾದಯಾತ್ರೆ ಮಾಡ್ತಿರ್ತಕ್ಕಂಥ, ಅಂದರೆ ಬೈಕ್ ರ್ಯಾಲಿ ಮಾಡ್ತಿರ್ತಕ್ಕಂತಹ ಎಲ್ಲ ಹನುಮ ಭಕ್ತರು ಕೂಡ ಒಂದು ಕಡೆ ಗ್ಯಾದರ್ ಆಗಿ ಏನು ಕೆರಗೋಡಿನಲ್ಲಿ ಆ ಒಂದು ಧ್ವಜಸ್ತಂಭದಲ್ಲಿ ಆ ಹನುಮ ಧ್ವಜ ಹಾರಾಡಲೇಬೇಕು ಅಂತನ್ನುವಂತಹ ಒಂದು
ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ಅಂದರೆ 2ನೇ ಮಟ್ಟದ ಹೋರಾಟಕ್ಕೆ ಕೂಡ ಎಲ್ಲರೂ ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ. ಮಂಡ್ಯದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಹನುಮ ಭಕ್ತರು ಬೈಕ್ ರ್ಯಾಲಿಯಿಂದ ಬಂದಂಥವರು ಮಾರ್ಗ ಮಧ್ಯದಲ್ಲೇ ಅವರನ್ನು ನಿಲ್ಲಿಸ್ಕೊಳ್ಳೋದು. ಯಾಕಂದರೆ ಪೊಲೀಸರು ಎಲ್ಲರನ್ನೂ ಕೂಡ ಒಟ್ಟಿಗೆ ಹೋಗಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ಬೈಕ್ ರ್ಯಾಲಿಗೆ ಅವರು ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಕೇವಲ ಒಂದೊಂದು ಬೈಕನ್ನು ಬಿಟ್ಟಂಥ ಸಂದರ್ಭದಲ್ಲಿ ಮುಂದೆ ಬಂದು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ಜಾಯ್ನ್ ಆಗುವಂಥದ್ದು, ಅಲ್ಲಿಂದ ಮತ್ತೆ ಮುಂದೆ ಬೈಕ್ ರ್ಯಾಲಿಯನ್ನು ಮುಂದುವರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಆರೋಪಗಳನ್ನು ಕೂಡ ಹನುಮ ಭಕ್ತರು ಮಾಡ್ತಾ ಇದ್ರು. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮ ಈ ಎಲ್ಲ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಅಂದರೆ ಪೊಲೀಸರನ್ನು ಮುಂದಿಟ್ಟುಕೊಂಡು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನಮ್ಮ ಬೈಕ್ ರ್ಯಾಲಿಗೂ ಕೂಡ ತೊಂದರೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ದಿವಿತ್, ಥ್ಯಾಂಕ್ ಯು ಆನಂದ್ ಹಾಗೂ ಮಹದೇವಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಟಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ಸುಮಾರು 17 ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ. ರೋಚಕ ಸ್ಟೋರಿ ಇದು. ಕೋಟಿ ಕೋಟಿ ವಂಚನೆ ಮಾಡಿರುವಂತ ರೋಚಕ ಸ್ಟೋರಿ. ವಂಚನೆ ಮಾಡಿರೋದು ಅಂತಿಂತವರ ಹೆಸರಿನಲ್ಲಿ ಅಲ್ವೇ ಅಲ್ಲ, ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಿನಲ್ಲಿ ಭಂಗನಾಮ ಹಾಕಿರೋದಿದು. ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರಂತ ಹೇಳಿ ವಂಚನೆಯನ್ನ ಮಾಡಿರೋದು. ನಿರ್ಮಲಾ ಸೀತಾರಾಮನ್ ಹಣ ಟ್ರಾನ್ಸ್ಫರ್ ಮಾಡಿದ್ದಾಗಿ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ತಮಿಳುನಾಡು ಮೂಲದ ಪವಿತ್ರ ಎಂಬಾಕೆಯಿಂದ ಮೋಸ ಮಾಡಿರುವ ಸ್ಟೋರಿ. ನಿರ್ಮಲಾ ಸೀತಾರಾಮನ್ ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತೇಳಿ ಸುಳ್ಳು ಹೇಳಿ ಮೋಸ ಮಾಡಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂಥ ಪ್ರಕರಣ ಇದು ಆನೇಕಲ್ನಲ್ಲಿ ಬೆಳಕಿಗೆ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ 17 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತೇಳಿ ಭಂಗನಾಮ ಹಾಕಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳಿಕೊಂಡು ಮೋಸ ಮಾಡಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂಥೇಳಿ ತಮಿಳುನಾಡು ಮೂಲದ ಪವಿತ್ರ ಎಂಬಾಕೆ